ಹಿಮಾಲಯದ ಮರಗಳ ನಾಶ ತಡೆಯಲು ನಡೆದ ಪ್ರಸಿದ್ಧ ಚಳವಳಿ ಯಾವುದು? ಹಿಮಾಲಯದ ಮರಗಳ ನಾಶಗಳನ್ನು ತಡೆಯಲು ಪ್ರಸಿದ್ಧವಾದ ಚಳವಳಿ ಯಾವುದು ಅಂತಕ್ಕಂಥದ್ದು ಉತ್ತರ ಚಿಪ್ಕೋ ಚಳವಳಿ. ಇದರ ಒಂದು ನೇತೃತ್ವ ವಹಿಸಿದವರು ಯಾರು ಅಂದ್ರೆ ಸುಂದರ್ಲಾಲ್ ಬಹುಗುಣ ಅವರು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಜೀವ ವೈವಿಧ್ಯತೆ ತಾಣವನ್ನ ರಚಿಸಲು ನಡೆದ ಹೋರಾಟ ಯಾವುದು? ಕೇರಳದ ಜೀವ ವೈವಿಧ್ಯ ತಾಣವನ್ನ ರಚಿಸಲು ನಡೆದ ಹೋರಾಟ ಯಾವುದು ಅಂತಕ್ಕಂಥದ್ದು ಉತ್ತರ ಮೌನ ಕಣಿವೆ, ಸೈಲೆಂಟ್ ವ್ಯಾಲಿ. ಬೀದಿ ಬೀದಿಯಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಿದ ಯಾರನ್ನು ವೃಕ್ಷ ಮಾತೆ ಎಂದು ಕರೆಯುತ್ತಾರೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ. ಬೀದಿ ಬೀದಿಲಿ ಗಿಡಗಳನ್ನು ನೆಟ್ಟು ಪೋಷಿಸಿದ ಯಾರನ್ನು ವೃಕ್ಷ ಮಾತೆ ಎಂದು ಕರೆಯುತ್ತಾರೆ? ಉತ್ತರ ಸಾಲು ಮರದ ತಿಮ್ಮಕ್ಕ. ಪಳವಳಿಕೆ ಇಂಧನಗಳು ಫಾಸಿಲ್ ಫ್ಯೂಲ್ಸ್ ಅಂತ ಹೇಳಿ ಕರಿತೀವಿ ಎಂದರೇನು ಅಂತಕ್ಕಂಥದ್ದು ಪಳವಳಿಕೆ ಇಂಧನ ಎಂದರೇನು? ಉತ್ತರ ಭೂಮಿಯಲ್ಲಿ ಹೋತು ಹೋದ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹಗಳು ಲಕ್ಷಾಂತರ ವರ್ಷಗಳ ನಂತರ ರೂಪುಗೊಂಡ ಇಂಧನವನ್ನೇ ಏನಂತೇಳಿ ಕರೀತಾರೆ ಅಂದ್ರೆ ಪಳವಳಿಕೆಯ ಇಂಧನ ಅಥವಾ ಫಾಸಿಲ್ ಫ್ಯೂಲ್ಸ್ ಅಂತೇಳಿ ಕರೀತಕ್ಕಂಥದ್ದು. ಇನ್ನೊಂದು ಬಾರಿ ನೋಡೋದಾದ್ರೆ ಭೂಮಿಯಲ್ಲಿ ಹೊತ್ತು ಹೋದ ಅಂದ್ರೆ ಹುದಿಕೊಂಡು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹಗಳ ಲಕ್ಷಾಂತರ ವರ್ಷಗಳ ನಂತರ ರೂಪುಗೊಂಡ ಇಂಧನವನ್ನೇ ಏನಂತೇಳಿ ಕರೀತಾರೆ ಅಂದ್ರ ಪಳವಳಿಕೆ ಇಂಧನ ಅಥವಾ ಫಾಸಿಲ್ ಫ್ಯೂಲ್ಸ್ ಅಂತೇಳಿ ಕರೆಯುತ್ತಾರೆ. ಪೆಟ್ರೋಲಿಯಂನ ಯಾವುದಾದರೂ 3 ಉಪ ಉತ್ಪನ್ನಗಳನ್ನ ಹೆಸರಿಸಿ ಅಂತಕ್ಕಂಥದ್ದು. ಪೆಟ್ರೋಲಿಯಂನ ಯಾವುದಾದರೂ 3 ಉಪ ಉತ್ಪನ್ನಗಳನ್ನ ಹೆಸರಿಸಿ ಅಂತಕ್ಕಂಥದ್ದು. ಉತ್ತರ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಮತ್ತು ಮೇಣ. ವಿದ್ಯುತ್ ಉತ್ಪಾದಿಸಲು ಬಳಸುವ ಪ್ರಮುಖ ಘನ ಇಂಧನ ಯಾವುದು? ವಿದ್ಯುತ್ ಅನ್ನ ಉತ್ಪಾದಿಸಲು ಬಳಸ್ತಕ್ಕಂಥ ಪ್ರಮುಖ ಘನ ಇಂಧನ ಯಾವುದು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಉತ್ತರ ಕಲ್ಲಿದ್ದಲು. ಅದಿರಿನ ರೂಪದಲ್ಲಿ ದೊರೆಯುವ ಹಾಗೂ ಲೋಹಗಳನ್ನ ಹೊಂದಿರುವ ನೈಸರ್ಗಿಕ ವಸ್ತು ಯಾವುದು? ಅದಿರಿನ ರೂಪದಲ್ಲಿ ದೊರೆಯುವ ಹಾಗೂ ಲೋಹಗಳನ್ನ ಹೊಂದಿರುವ ನೈಸರ್ಗಿಕ ವಸ್ತು ಯಾವುದು ಅಂತಕ್ಕಂಥದ್ದು ಉತ್ತರ ಖನಿಜ. ಸರ್ವವ್ಯಾಪಿ ಸಂಪನ್ಮೂಲ ಎಂದು ಯಾವುದನ್ನ ಕರೆಯುತ್ತಾರೆ? ಸರ್ವವ್ಯಾಪಿ ಸಂಪನ್ಮೂಲ ಎಂದು ಯಾವುದನ್ನ ಕರೆಯುತ್ತಾರೆ? ಉತ್ತರ ಮಣ್ಣನ್ನ ಕರೆಯುತ್ತಾರೆ. ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿಯನ್ನ ಪರಿಷ್ಕರಿಸಿತು? ಭಾರತ ಸರ್ಕಾರವು ಯಾವ ಒಂದು ವರ್ಷದಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿಯನ್ನ ಪರಿಷ್ಕರಿಸಿತು ಅಂತಕ್ಕಂಥದ್ದು ಉತ್ತರ 1988ರಲ್ಲಿ. ಜತ್ರೋಪ ಮತ್ತು ಹೊಂಗೆಯನ್ನ ಯಾವ ಭೂಮಿಯಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಉತ್ತರ ಬಂಜರು ಭೂಮಿಯಲ್ಲಿ. ಬಂಡೀಪುರ ಮತ್ತು ಬನ್ನೇರುಘಟ್ಟಗಳ ಕರ್ನಾಟಕ ಯಾವ ಸಂರಕ್ಷಿತ ಪ್ರದೇಶಗಳಾಗಿವೆ? ಬಂಡೀಪುರ ಮತ್ತು ಬನ್ನೇರುಘಟ್ಟಗಳು ಕರ್ನಾಟಕದ ಯಾವ ಸಂರಕ್ಷಿತ ಪ್ರದೇಶಗಳಾಗಿವೆ ಅಂತಕ್ಕಂಥದ್ದು ಉತ್ತರ ಇವುಗಳು ರಾಷ್ಟ್ರೀಯ ಉದ್ಯಾನವನಗಳು. ನದಿಗಳಲ್ಲಿ ರಭಸವಾಗಿ ಬೀಳುವ ನೀರನ್ನ ಬಳಸಿ ಏನನ್ನ ಉತ್ಪಾದಿಸಲಾಗುತ್ತದೆ? ನದಿಗಳಲ್ಲಿ ರಭಸವಾಗಿ ಅಥವಾ ವೇಗವಾಗಿ ಬೀಳ್ತಕ್ಕಂತಹ ನೀರನ್ನ ಬಳಸಿ ಏನನ್ನ ಉತ್ಪಾದಿಸಲಾಗುತ್ತದೆ ಅಂದ್ರೆ ಉತ್ತರ ಜಲ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲಾಗುತ್ತದೆ. ಸಸ್ಯಗಳು ಸೂರ್ಯನ ಬೆಳಕನ್ನ ಬಳಸಿ ಆಹಾರ ತಯಾರಿಸುವ ಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಅದನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಂದು ಕರೆಯುತ್ತಾರೆ.